ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕ್ಲಾಸ್. ಸೊ ಈ ಕ್ಲಾಸ್ನಲ್ಲಿ ನಾನು ನಿಮಗೆ ಡೈಲಿ ಲೈಫ್ನಲ್ಲಿ ನಾವು ಯೂಸ್ ಮಾಡೋ ಸೆಂಟೆನ್ಸ್ಗಳು ಬ್ಯಾಕ್ ವರ್ಡ್ನ ಪ್ರಾಪರಾಗಿ ಯೂಸ್ ಮಾಡಿಕೊಂಡು ಹೇಗೆ ಹೇಳಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಇಂಪಾರ್ಟೆಂಟ್, ಡೈಲಿ ಲೈಫ್ಗೆ ಬೇಕಾಗುತ್ತೆ. ವಿಡಿಯೋ ಎಂಡ್ವರೆಗೂ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ. ತುಂಬ ಗ್ರಾಮ್ಯಾಟಿಕಲಿ ಡೀಪಾಗಿ ಹೇಳ್ತಿಲ್ಲ, ನಾನು ಡೈರೆಕ್ಟ್ ಯೂಸ್ ಹೇಳ್ತಾ ಇದ್ದೀನಿ. ಸೊ ಬ್ಯಾಕ್ ಅನ್ನೋ ವರ್ಡ್ ಅಡ್ವರ್ಬ್ ಕೂಡ. ಅಂದರೆ ಏನು, ಅದನ್ನು ನಾವು ಮೇನ್ ವರ್ಬ್ ಆದಮೇಲೆ ಪೊಸಿಷನ್ ಮಾಡ್ತೀವಿ ಸೆಂಟೆನ್ಸ್ನಲ್ಲಿ. ಮೇನ್ ವರ್ಬ್ ಆದಮೇಲೆ ಬರುತ್ತೆ. ಆ್ಯಂಡ್ ಈ ಥರ ಬಂದಾಗ ಆ ಅಡ್ವರ್ಬ್ಗೆ ಮತ್ತೇನು ಆಬ್ಜೆಕ್ಟ್ ಬೇಕಾಗಿಲ್ಲ. ಅಂದರೆ ಆ ಅಡ್ವರ್ಬ್ ಆದಮೇಲೆ ಮತ್ತೇನು ಅದಕ್ಕೆ ಲಿಂಕ್ ಆಗಿ ಇನ್ನೊಂದು ವರ್ಡ್ ಹಾಕಬೇಕಾಗಿಲ್ಲ. ಬ್ಯಾಕ್ ಅನ್ನೋದು ಹಿಂದಕ್ಕೆ ಅನ್ನೋ ಮೀನಿಂಗ್ ಕೊಡುತ್ತೆ. ಇಲ್ಲಿ ನೋಡಿ, ಹಿಂದಕ್ಕೆ ಸರಿ, ಸ್ಟೆಪ್ ಬ್ಯಾಕ್. ನೋಡಿ, ಇಷ್ಟೇ ಹೇಳಿದ್ರೆ ಸಾಕು. ಹಿಂದಕ್ಕೆ ಬಾ, ಕಮ್ ಬ್ಯಾಕ್. ಹಿಂದಕ್ಕೆ ತಿರುಗು, ಟರ್ನ್ ಬ್ಯಾಕ್. ಅವನು ಹಿಂದಕ್ಕೆ ಜರುಗಿದ, ಹಿ ಮೂವ್ಡ್ ಬ್ಯಾಕ್. ಹಿಂದಕ್ಕೆ ನೋಡಬೇಡ, ಡೋಂಟ್ ಲುಕ್ ಬ್ಯಾಕ್. ರೈಟ್? ನೋಡಿ, ಬ್ಯಾಕ್ ಅನ್ನೋದು ಹಿಂದಕ್ಕೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ. ಆ್ಯಂಡ್ ಅದು ಮೇನ್ ವರ್ಬ್ ಆದಮೇಲೆ ಬರ್ತಾ ಇದೆ. ಅದನ್ನು ಮುಂದೆ ಮತ್ತೇನು ವರ್ಡ್ ಬೇಕಾಗಿಲ್ಲ. ಆ್ಯಂಡ್ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹಾಕ್ಬೋದು, ಟೈಮ್ ಹಾಕ್ಬೋದು, ಪ್ಲೇಸ್ ಹಾಕ್ಬೋದು, ಬಟ್ ಅದ್ಯಾವುದೋ ಆಬ್ಜೆಕ್ಟ್ ಅಲ್ಲ. ಅರ್ಥ ಆಗ್ತಿದೆ ಅಲ್ವಾ? ಆ್ಯಂಡ್ ಈ ಒಂದು ಫ್ರೇಸ್ ನೋಡಿ, ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್. ಈ ಥರ ಒಂದು ಫ್ರೇಸ್ ಇದೆ ಇಂಗ್ಲೀಷ್ನಲ್ಲಿ. ಅಂದರೆ ನೀವೇನು ಮಾಡಬೇಡಿ, ಆರಾಮಾಗಿ ಕೂತ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ಥರ ಹೇಳ್ತಾರೆ, ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್. ಅಂದರೆ ಚೇರ್ನಲ್ಲಿ ಹಿಂದಕ್ಕೆ ಆರಾಮಾಗಿ ಕೂತ್ಕೊಳ್ಳಿ. ಹಿಂದೆ ಸರ್ ನಿಂತ್ಕೊಳ್ಳಿ ಅಂತ ಹೇಳಬೇಕು. ಟ್ರೈ ಮಾಡಿ, ಏನು ಹೇಳ್ತೀರಾಗ? ಪ್ಲೀಸ್ ಸ್ಟ್ಯಾಂಡ್ ಬ್ಯಾಕ್. ಅಷ್ಟೇ, ಸ್ಟ್ಯಾಂಡ್ ಬ್ಯಾಕ್. ಸ್ವಲ್ಪ ಹಿಂದಕ್ಕೆ ಸರಿಯಿರಿ, ಮೂವ್ ಅ ಲಿಟಲ್ ಬ್ಯಾಕ್ ಆರ್ ಸ್ಟೆಪ್ ಅ ಲಿಟಲ್ ಬ್ಯಾಕ್ ಅನ್ಬೋದು ನೀವು. ಹಿಂದಕ್ಕೆ ಹೆಜ್ಜೆ ಇಡಬೇಡ, ಡೋಂಟ್ ಟೇಕ್ ಅ ಸ್ಟೆಪ್ ಬ್ಯಾಕ್ ಆರ್ ಸಿಂಪ್ಲಿ ಡೋಂಟ್ ಸ್ಟೆಪ್ ಬ್ಯಾಕ್ ಅಂತನೂ ಅನ್ಬೋದು. ಅವನ ಚೇರನ್ನು ಹಿಂದಕ್ಕೆ ತಳ್ಳಿದ, ಹಿ ಪುಶ್ ದಿಸ್ ಚೇರ್ ಬ್ಯಾಕ್. ನೋಡಿ, ಸೆಂಟೆನ್ಸ್ ಎಂಡಲ್ಲಿ ಬರ್ತಾ ಇದೆ ಅಲ್ವಾ, ಅಡ್ವರ್ಬ್ಗಳು ಅದೇ ಥರನೇ ಬರುತ್ತೆ ಸೆಂಟೆನ್ಸ್ ಎಂಡಲ್ಲಿ, ಆರ್ ಮೇನ್ ವರ್ಬ್ ಆದಮೇಲೆ ಇರುತ್ತೆ. ರೈಟ್? ಸ್ಲೋಲಿ ಲೈ ಬ್ಯಾಕ್ ಅಂದರೆ ಹಿಂದಕ್ಕೆ ಮಲಗು ನಿಧಾನವಾಗಿ. ಸಿಟ್ ಬ್ಯಾಕ್ ಆ್ಯಂಡ್ ವಾಚ್, ಆಗಲೇ ಬಂದಿತ್ತಲ್ಲ, ಸಿಟ್ ಬ್ಯಾಕ್ ಆ್ಯಂಡ್ ರಿಲ್ಯಾಕ್ಸ್, ಸಿಟ್ ಬ್ಯಾಕ್ ಆ್ಯಂಡ್ ವಾಚ್, ಸಿಟ್ ಬ್ಯಾಕ್ ಆ್ಯಂಡ್ ಥಿಂಕ್. ಈ ಥರ ನ್ಯೂ ಫ್ರೇಸಸ್ ಮಾಡಿ. ಹಿ ಸ್ಯಾಟ್ ಬ್ಯಾಕ್ ಆನ್ ದ ಸೋಫಾ. ಸೋಫಾದಲ್ಲಿ ಅವನು ಆರಾಮಾಗಿ ಕೂತ್ಕೊಂಡ. ಹಿ ಲೀನ್ಡ್ ಬ್ಯಾಕ್. ಲೀನ್ ಅಂದರೆ ಹೊರಗಿಕೊಂಡು. ಹಿ ಲೀನ್ಡ್ ಬ್ಯಾಕ್ ಇನ್ ಹಿಸ್ ಚೇರ್. ಆರ್ ಹಿ ರಿಕ್ಲೈನ್ಡ್ ಬ್ಯಾಕ್ ಅಂತಲೂ ಅನ್ಬೋದು. ರಿಕ್ಲೈನ್, ಹಿ ರಿಕ್ಲೈನ್ಡ್ ಬ್ಯಾಕ್ ಇನ್ ಹಿಸ್ ಚೇರ್. ಎರಡೂ ವರ್ಡ್ ನೋಡಿ, ನೆನ್ಪಿಟ್ಕೊಳ್ಳಿ. ವೈ ಆರ್ ದೇ ಕಮಿಂಗ್ ಬ್ಯಾಕ್? ದೆನ್ ಎವ್ರಿ ಒನ್ ಸ್ಯಾಟ್ ಬ್ಯಾಕ್ ಡೌನ್. ಆಮೇಲೆ ಎಲ್ಲರೂ ವಾಪಸ್ ಹಿಂದಕ್ಕೆ ಕುತ್ಕೊಂಡ್ಬಿಟ್ರು, ಅವ್ರ ಪೊಸಿಷನ್ಗೆ ರಿಟರ್ನ್ ಆದರು. ದ ಫಾದರ್ ಪುಲ್ಡ್ ದ ಚೈಲ್ಡ್ ಬ್ಯಾಕ್. ಹಿಂದಕ್ಕೆ ಎಳೆದ್ರು. ಶಿ ವಾಕ್ಡ್ ಅವೇ ವಿದೌಟ್ ಲುಕಿಂಗ್ ಬ್ಯಾಕ್. ಹಿಂದಕ್ಕೆ ನೋಡದೆ. ಹಿ ವಾಸ್ ಫ್ರೈಟನ್ಡ್ ಅಂಡ್ ಟುಕ್ ಒನ್ ಸ್ಟೆಪ್ ಬ್ಯಾಕ್. ಅವನು ಒಂದು ಹೆಜ್ಜೆ ಹಿಂದಕ್ಕಿಟ್ಟ. ನೋಡಿ, ಹಿಂದಕ್ಕೆ ಅನ್ನೋ ಮೀನಿಂಗ್ ಬಂತಲ್ವಾ? ಆ್ಯಂಡ್ ಸೆಂಟೆನ್ಸ್ ಎಂಡಲ್ಲಿ ಯೂಸ್ ಆಗ್ತಿದೆ, ಆರ್ ಮೇನ್ ವರ್ಬ್ ಆದಮೇಲೆ ಇರಬೇಕು. ರೈಟ್? ಆ್ಯಂಡ್ ಇನ್ನೊಂದು ಮೀನಿಂಗ್ ಏನು ಕೊಡುತ್ತೆ? ಮೊದಲಿನ ಜಾಗಕ್ಕೆ ವಾಪಸ್ ಹೋಗೋದು, ಮೊದಲಿನ ಸ್ಟೇಟ್ಗೆ. ಮೊದಲಿತ್ತು ಅಲ್ಲಿಗೇನೆ, ಯಾರಾದರೂ ಆಗಿರ್ಬೋದು ಅಥವಾ ಏನಾದರೂ ವಸ್ತು. ರೈಟ್? ನೋಡಿ, ಗೊತ್ತಾಗುತ್ತೆ ನಿಮಗೆ. ಪುಟ್ ಇಟ್ ಬ್ಯಾಕ್ ಅಂತ ಹೇಳ್ತಿರಲ್ಲ, ಯಾರಾದರೂ ಏನಾದರೂ ವಸ್ತು ತೊಗೊಂಡಾಗ ನೀವು ಅವ್ರಿಗೆ ಹೇಳಿ, ಯೂಸ್ ಇಟ್ ಆ್ಯಂಡ್ ಪುಟ್ ಇಟ್ ಬ್ಯಾಕ್. ಅಂದರೆ ಅದೆಲ್ಲಿತ್ತೋ ಅಲ್ಲೇ ವಾಪಸ್ ಇಡು. ಗಿವ್ ಇಟ್ ಬ್ಯಾಕ್, ವಾಪಸ್ ಕೊಡು. ಗಿವ್ ಮಿ ಮೈ ಫೋನ್ ಬ್ಯಾಕ್. ಬ್ರಿಂಗ್ ಇಟ್ ಬ್ಯಾಕ್ ಕ್ವಿಕ್ಲಿ, ವಾಪಸ್ ತೊಗೊಂಡು ಬಾ ಅದನ್ನು. ಗೋ ಬ್ಯಾಕ್ ಟು ಯುವರ್ ಸೀಟ್ಸ್. ಗೋ ಬ್ಯಾಕ್ ಅಂದರೆ ನೀವು ಎಲ್ಲಿಂದ ಬಂದರೋ ಅದೇ ಸೀಟ್ಗೆ ವಾಪಸ್ ಹೋಗಿ. ಗೆಟ್ ಬ್ಯಾಕ್ ಟು ಯುವರ್ ವರ್ಕ್, ನಿಮ್ಮ ಕೆಲಸಕ್ಕೆ ವಾಪಸ್ ಹೋಗಿ. ಗೋ ಬ್ಯಾಕ್ ಟು ಯುವರ್ ವರ್ಕ್ ಅನ್ಬೋದು. ಅದಕ್ಕಿಂತ ತುಂಬ ಕಾಮನ್ ಗೆಟ್ ಬ್ಯಾಕ್. ಗೋ ಬ್ಯಾಕ್ ಜಾಗದಲ್ಲಿ ಗೆಟ್ ಬ್ಯಾಕ್ ಟು ಯುವರ್ ವರ್ಕ್ ಅಂತ ಹೇಳೋದೇ ಜಾಸ್ತಿ ಕಾಮನ್. ಅಂದರೂ ಕೂಡ ಗೋ ಬ್ಯಾಕ್. ಡೋಂಟ್ ಫರ್ಗೆಟ್ ಟು ಗೆಟ್ ಇಟ್ ಬ್ಯಾಕ್. ವಾಪಸ್ ತರೋದನ್ನು ಮರಿಬೇಡ. ಈ ಥರ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಬೋದು, ಅವ್ರಿಗೇನಾದರೂ ಕೊಟ್ಟಾಗ. ಐ ಕುಡಂಟ್ ಗೆಟ್ ಬ್ಯಾಕ್ ಟು ಸ್ಲೀಪ್. ಮತ್ತೆ ನನಗೆ ನಿದ್ದೆಗೆ ವಾಪಸ್ ಹೋಗೋಕ್ಕಾಗಲಿಲ್ಲ, ನಿದ್ದೆ ಬರಲಿಲ್ಲ, ಈ ಥರ ಹೇಳ್ತೀವಿ. ನೋಡಿ, ಮೇಲೆ ಮೊದಲಿನ ಜಾಗಕ್ಕೆ, ಮೊದಲಿನ ಕಡೆಗೆ, ಮೊದಲಿನ ಸ್ಥಿತಿಗೆ ಅಂತ ನಾನು ಹೇಳ್ತಾ ಇದ್ದೀನಿ. ಪುಟ್ ದ ಬುಕ್ ಬ್ಯಾಕ್ ಆನ್ ದ ಶೆಲ್ಫ್. ಅಂದರೆ ನೀವು ಶೆಲ್ಫಿಂದ ಬುಕ್ ತೊಗೊಂಡಲ್ಲ, ಸೊ ಪುಟ್ ಇಟ್ ಬ್ಯಾಕ್ ಆನ್ ದ ಶೆಲ್ಫ್ ಅಂತ ನಾವು ಹೇಳ್ತೇವೆ. ಆನ್ ದ ಶೆಲ್ಫ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ಸೊ ಎಲ್ಲ ಸೆಂಟೆನ್ಸ್ಗಳು ನೀವು ಕಲಿಯಬೇಕಂದ್ರೆ ಬುಕ್ನಲ್ಲಿ ಬರ್ಕೊಂಡು ಓದೋದು ಪ್ರಾಕ್ಟೀಸ್ ಮಾಡಿ. ಕನ್ನಡ ಜೊತೆ ಇಂಗ್ಲೀಷ್ ಓದ್ತಾ ಇದ್ದಾಗ ನಿಮ್ಗೆ ಏನಾಗುತ್ತೆ, ತಲೆ ಸೆಂಟೆನ್ಸ್ ಉಳ್ಕೊಳ್ಳುತ್ತೆ. ನೀವು ನೆಕ್ಸ್ಟ್ ಟೈಮ್ ಆ ಸಿಚುವೇಶನ್ ಬಂದಾಗ ಅದು ಯೂಸ್ ಆಗುತ್ತೆ. ಯಾಕೆಂದರೆ ನಿಮ್ಮ ಜೊತೆ ಮಾತಾಡೋಕ್ಕೆ ಯಾರೂ ಇಲ್ಲ ಅಂದಾಗ ಅಟ್ಲೀಸ್ಟ್ ನೀವು ಈ ಕೆಲಸ ಆದರೂ ಮಾಡಬೇಕು. ಸೊ ಏನೂ ಮಾಡದಿರೋ ಬದಲು ಇಷ್ಟು ಮಾಡಿ. ಆ್ಯಂಡ್ ಈ ಸೆಂಟೆನ್ಸ್ ನೋಡಿ, ಪುಟ್ ಯುವರ್ ಕೋಟ್ ಬ್ಯಾಕ್ ಆನ್ ಅಂತ ಹೇಳ್ತಾ ಇದ್ದೇವೆ. ಸೊ ನಾನು ನಿಮಗೆ ಹೇಳಿದ್ನಲ್ಲ, ಯಾವುದಾದ್ರೂ ಬಟ್ಟೆ ಹಾಕ್ಕೊಳ್ಳೋದಕ್ಕೆ ನಾವು ಪುಟ್ ಆನ್ ಅಂತೀವಿ. ಪುಟ್ ಆನ್ ಯುವರ್ ಹ್ಯಾಟ್, ಪುಟ್ ಯುವರ್ ಹ್ಯಾಟ್ ಆನ್. ಪುಟ್ ಆನ್ ಯುವರ್ ಕೋಟ್, ಪುಟ್ ಯುವರ್ ಕೋಟ್ ಆನ್. ಬ್ಯಾಕ್ ಆನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಅವನು ಕೋಟ್ನ ಬಿಚ್ಚದ,
ವಾಪಸ್ ಹಾಕೋ, ಪುಟ್ ಯುವರ್ ಕೋಟ್ ಬ್ಯಾಕ್ ಆನ್. ಜಸ್ಟ್ ಪುಟ್ ಯುವರ್ ಕೋಟ್ ಆನ್ ಅಲ್ಲ, ಪುಟ್ ಯುವರ್ ಕೋಟ್ ಬ್ಯಾಕ್ ಆನ್. ರೈಟ್. ಸೆಂಡ್ ಎವ್ರಿಬಡಿ ಬ್ಯಾಕ್. ಎಲ್ಲರನ್ನೂ ವಾಪಸ್ ಕಳಿಸಿ, ಎಲ್ಲಿಂದ ಬಂದರೂ ಅಲ್ಲಿಗೆ ಕಳಿಸು. ಪುಟ್ ಆಲ್ ದೀಸ್ ಚೇರ್ಸ್ ಬ್ಯಾಕ್. ಚೇರ್ಸ್ ಎಲ್ಲ ಹಾಕಿದ ಮೇಲೆ ತೆಗೆದಿಡ್ಬೇಕಲ್ವಾ, ಅವಾಗ ಹೇಳಬೇಕು. ಶಿ ಸೆಂಡ್ ಬ್ಯಾಕ್ ದ ಕೊರಿಯರ್ ಆರ್ ಶಿ ಸೆಂಡ್ ದ ಕೊರಿಯರ್ ಬ್ಯಾಕ್. ವಾಪಸ್ ಕಳಿಸ್ಬಿಟ್ಲು, ಎಲ್ಲಿಂದ ಬಂತು ಅಲ್ಲಿಗೆ. ಐ ವಿಲ್ ಬಿ ಬ್ಯಾಕ್ ವಿತ್ ಇನ್ ಅನ್ ಅವರ್. 1 ಅವರ್ನಲ್ಲಿ ಮತ್ತೆ ವಾಪಸ್ ಬರ್ತೀನಿ. ಸೊ ಇಲ್ಲಿ ಈ ಥರ ಬಿ ಫಾರ್ಮ್ ಮುಂದೆನೇ ಬರುತ್ತೆ. ಐ ಆಮ್ ಬ್ಯಾಕ್, ವಾಪಸ್ ಬಂದಿದ್ದೀನಿ. ಐ ವಿಲ್ ಬಿ ಬ್ಯಾಕ್, ವಾಪಸ್ ಬರ್ತೀನಿ. ನೆನ್ಪಿಟ್ಕೊಳ್ಳಿ, ಬರೆದಿಟ್ಕೊಳ್ಳಿ. ವೆನ್ ಆರ್ ಯು ಕಮಿಂಗ್ ಬ್ಯಾಕ್, ನೀನು ಯಾವಾಗ ವಾಪಸ್ ಬರ್ತಿದ್ಯಾ? ಐ ಗೇವ್ ದ ಟೆಕ್ಸ್ಟ್ ಬುಕ್ ಬ್ಯಾಕ್ ಟು ಹಿಮ್. ಐ ಟುಕ್ ದ ಫೋನ್ ಬ್ಯಾಕ್ ಟು ದ ಶಾಪ್. ಅಂದರೆ ನನ್ನ ಫೋನ್ನ ಮತ್ತೆ ವಾಪಸ್ ಶಾಪ್ಗೆ ತೊಗೊಂಡೋದೆ, ಪ್ರಾಬ್ಲಮ್ ಬಂದಿತ್ತು. ಸೊ ಐ ಟುಕ್ ಇಟ್ ಬ್ಯಾಕ್ ಟು ದ ಶಾಪ್. ಐ ವಿಲ್ ಸಿ ಯು ವೆನ್ ಐ ಗೆಟ್ ಬ್ಯಾಕ್. ನಾವು ವಾಪಸ್ ಬಂದಮೇಲೆ ನಾನು ಮೀಟ್ ಮಾಡ್ತೀನಿ. ದೇ ವರ್ ಆನ್ ಹಾಲಿಡೇ, ನಾವ್ ದೇ ಆರ್ ಬ್ಯಾಕ್. ಅವ್ರು ರಜೆಯಲ್ಲಿದ್ದರು, ಈಗ ದೇ ಆರ್ ಬ್ಯಾಕ್. ದೇ ಆರ್ ಫ್ಲೈಯಿಂಗ್ ಬ್ಯಾಕ್ ಟು ಅಮೇರಿಕಾ. ಅಂದರೆ ಫ್ಲೈಟ್ನಲ್ಲಿ ಮತ್ತೆ ವಾಪಸ್ ಹೋಗೋದಕ್ಕೆ ಫ್ಲೈಯಿಂಗ್ ಬ್ಯಾಕ್ ಅಂತಾರೆ. ದೇ ಫ್ಲೈಯಿಂಗ್ ಬ್ಯಾಕ್ ಟು ಅಮೇರಿಕಾ ಟುಮಾರೋ. ಐ ಕೇಮ್ ಫಾರ್ ಅನ್ ಇಂಟರ್ವ್ಯೂ, ಐ ವಿಲ್ ಗೋ ಬ್ಯಾಕ್ ಇನ್ 2 days. ಸೊ ಇದು ತುಂಬ ಸರಿ ನೀವು ಹೇಳಬೇಕಾಗುತ್ತೆ. ಇಂಟರ್ವ್ಯೂಗೆ ಬಂದಿದ್ದೀನಿ, ನಾನು ಮತ್ತೆ 2 daysನಲ್ಲಿ ವಾಪಸ್ ಊರಿಗೆ ಹೋಗ್ತೀನಿ. ಐ ವಿಲ್ ಗೋ ಬ್ಯಾಕ್ ಇನ್ 2 days. ಇಟ್ ವಿಲ್ ಟೇಕ್ 3 hours ಟು ಗೋ ದೇರ್ ಆ್ಯಂಡ್ ಕಮ್ ಬ್ಯಾಕ್. ವೆನ್ ಯು ಟೇಕ್ ದ ನೇಲ್ ಕಟರ್, ರಿಮೆಂಬರ್ ಟು ಪುಟ್ ಇಟ್ ಬ್ಯಾಕ್. ನೀನು ನೇಲ್ ಕಟರ್ನ ತಗೊಂಡ್ರೆ ಮತ್ತೆ ವಾಪಸ್ ಇಡು, ಮರಿಬೇಡ. ರಿಮೆಂಬರ್ ಟು ಪುಟ್ ಇಟ್ ಬ್ಯಾಕ್. ರೈಟ್, ಅರ್ಥ ಆಯ್ತಲ್ಲ? ಆ್ಯಂಡ್ ಬ್ಯಾಕ್ ಅನ್ನೋದು ಇನ್ನೊಂದು ಮೀನಿಂಗ್ ಕೊಡುತ್ತೀರ. ಇನ್ ರಿಪ್ಲೈ, ಇನ್ ರಿಟರ್ನಲ್ಲಿ ಏನು ಹೇಳ್ತಾರೆ, ಏನು ಮಾಡ್ತಾರೆ ಅನ್ನೋದು. ನೋಡಿ, ಹಿ ಡಿಡೆಂಟ್ ಮೆಸೇಜ್ ಬ್ಯಾಕ್ ಅಂದರೆ ನಾನು ಅವನಿಗೆ ಮೆಸೇಜ್ ಮಾಡಿದೆ, ಬಟ್ ಹಿ ಡಿಡೆಂಟ್ ಮೆಸೇಜ್ ಬ್ಯಾಕ್. ಮರಳಿ ಅವ್ನು ನನಗೆ ಮೆಸೇಜ್ ಮಾಡಲಿಲ್ಲ. ಹಿ ಡಿಡೆಂಟ್ ಕಾಲ್ ಬ್ಯಾಕ್, ಅವ್ನು ಮರಳಿ ಕಾಲ್ ಮಾಡಲಿಲ್ಲ. ರೈಟ್? ಪ್ಲೀಸ್ ಮೆಸೇಜ್ ಬ್ಯಾಕ್, ಪ್ಲೀಸ್ ಕಾಲ್ ಮೀ ಬ್ಯಾಕ್ ಹೇಳ್ತಿರಲ್ಲ, ಅದೇ ಥರ. ಕ್ಯಾನ್ ಯು ಕಾಲ್ ಮೀ ಬ್ಯಾಕ್, ಆಮೇಲೆ ಮತ್ತೆ ಮಾಡ್ತೀರಾ ವಾಪಸ್ ಅಂತ ಕೇಳ್ತಾರೆ. ದೇ ಮೆಸೇಜ್ ಬ್ಯಾಕ್ ಟು ಮೀ, ಅವ್ರು ಮತ್ತೆ ವಾಪಸ್ ಮೆಸೇಜ್ ಮಾಡಿದ್ರು. ನಾನು ಮಾಡಿದ್ಮೇಲೆ ಇನ್ ರಿಪ್ಲೈನಲ್ಲಿ ಮಾಡಿದ್ರು ಅಂತ ಹೇಳೋವಾಗ ಯೂಸ್ ಆಗುತ್ತಿದೆಲ್ಲ. ರೈಟ್, ಜಸ್ಟ್ ಮಾಡಿದ್ರಂದ್ರೆ ದೇ ಮೆಸೇಜ್ ಮೀ. ವಿ ರೋಟ್ ಬ್ಯಾಕ್ ಆಫ್ಟರ್ 2 days. ವಿ ರೋಟ್ ಬ್ಯಾಕ್ ಅಂದರೆ ಅವ್ರು ನಮಗೇನೋ ಬರೆದು ಕಳಿಸಿದ್ರು, ಅಂದರೆ ಇಮೇಲ್. ಆ ಇಮೇಲ್ಗೆ ನಾವು ಇನ್ ರಿಪ್ಲೈನಲ್ಲಿ ಮತ್ತೊಂದು ಇಮೇಲ್ ಬರೆದ್ವಿ. ಸೊ ವಿ ರೋಟ್ ಬ್ಯಾಕ್ ಆಫ್ಟರ್ 2 days. ಸೊ ಈ ಥರ ಇಮೇಲ್ ಕಳಿಸೋದಕ್ಕೂ ರೈಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾರೆ. ವಿಲ್ ರೈಟ್ ಯು ಆ್ಯಂಡ್ ವಿ ರೋಟ್ ಬ್ಯಾಕ್, ಪ್ಲೀಸ್ ರೈಟ್ ಅನ್ ಇಮೇಲ್. ಆರ್ ಲೆಟರ್ ಬರೆಯೋದು ಕೂಡ ಆಗಿರ್ಬೋದು. ಸೊ ಈಗ ಲೆಟರ್ ಯೂಸ್ ಮಾಡಲ್ಲ, ಇಮೇಲ್, ಅದಕ್ಕೂ ಸೆಂಡ್ ಬದಲು ರೈಟ್ ಯೂಸ್ ಮಾಡ್ತಾರೆ. ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಬ್ಯಾಕ್ ಅಂದರೆ ನಾನು ಕಾಲ್ ಮಾಡಿದ್ದೆ, ಅವ್ರು ರಿಸೀವ್ ಮಾಡಿಲ್ಲ, ಬಟ್ ದೇ ಕಾಲ್ಡ್ ಮೀ ಬ್ಯಾಕ್. ಸೊ ಅವಾಗ ನಾನು ಹೇಳ್ತೀನಿ ಥ್ಯಾಂಕ್ ಯು ಫಾರ್ ಕಾಲಿಂಗ್ ಮೀ ಬ್ಯಾಕ್. ಐ ಡೋಂಟ್ ವಾಂಟ್ ಮೈ ಜಾಬ್ ಬ್ಯಾಕ್. ನನಗೆ ನನ್ನ ಕೆಲಸ ವಾಪಸ್ ಬೇಡ, ಮತ್ತೆ ಬೇಡ, ನಾನು ತಗೊಳ್ಳಲ್ಲ. ಲೆಟ್ ಮಿ ಗೆಟ್ ಮೈ ಬ್ರೆತ್ ಬ್ಯಾಕ್. ಡೂ ಯು ವಾಂಟ್ ದಿಸ್ ಬುಕ್ ಬ್ಯಾಕ್ ಆರ್ ಕ್ಯಾನ್ ಐ ಕೀಪ್ ಇಟ್? ನೀವು ಯಾರ ಹತ್ರ ಏನಾದರೂ ತೊಗೊಂಡಾಗ ಕೇಳ್ಬೋದು, ನಿಮ್ಗೆ ಇದು ವಾಪಸ್ ಬೇಕಾ ಆರ್ ಕ್ಯಾನ್ ಐ ಕೀಪ್ ಇಟ್? ಐ ಆಮ್ ಗೋಯಿಂಗ್ ಬ್ಯಾಕ್ ಹೋಮ್. ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಬ್ಯಾಕ್ ಟು ಹೋಮ್ ಅನ್ನಲ್ಲ, ನಾನು ಹೇಳಿದ್ನಲ್ಲ, ಹೋಮ್ ಇಂದ ಆ್ಯಡ್ ಟು ಇನ್ ಹೇಳಲ್ಲ. ಐ ಆಮ್ ಗೋಯಿಂಗ್ ಬ್ಯಾಕ್ ಟು ವರ್ಕ್. ಲೆಟ್ಸ್ ಗೋ ಬ್ಯಾಕ್ ಟು ಕಾಲೇಜಿಗೆ ವಾಪಸ್ ಹೋಗೋಣ. ಐ ವಿಲ್ ಪೇ ಯು ಬ್ಯಾಕ್ ಇನ್ 2 days. ಅಂದರೆ ನೀವು ಯಾರ ಹತ್ರ ಒಂದು ಸಾಲ ತಗೊಂಡಿದ್ರೆ ಅವ್ರಿಗೆ ಹೇಳ್ಬೋದು, ಐ ವಿಲ್ ಪೇ ಯು ಬ್ಯಾಕ್, ವಾಪಸ್ ಕೊಡ್ತೀನಿ ನಿಂದು ಇನ್ 2 days. ಡೋಂಟ್ ಟಾಕ್ ಬ್ಯಾಕ್ ಟು ಯುವರ್ ಮದರ್. ಎದುರು ಮಾತಾಡಬೇಡ ಅಂತಿರಲ್ಲ, ಡೋಂಟ್ ಟಾಕ್ ಬ್ಯಾಕ್, ಡೋಂಟ್ ಆನ್ಸರ್ ಬ್ಯಾಕ್ ಅನ್ಬೋದು ನೀವಾಗ. ಸೊ ಈ ಥರ ಹೇಳಿದಾಗ ಬರೆದಿಟ್ಕೋಬೇಕು ನೀವು. ಆಮೇಲೆ ಹೆಲೋ ಕ್ಯಾನ್ ಐ ಹ್ಯಾವ್ ಮೈ ಪೆನ್ ಬ್ಯಾಕ್. ನೀವು ಯಾರಿಗಾದ್ರೂ ಪೆನ್ ಕೊಟ್ಟಾಗ ವಾಪಸ್ ಈ ಥರ ಕೇಳಿ, ಕ್ಯಾನ್ ಐ ಹ್ಯಾವ್ ಮೈ ಫೋನ್ ಬ್ಯಾಕ್, ಕ್ಯಾನ್ ಐ ಹ್ಯಾವ್ ಮೈ ಪೆನ್ ಬ್ಯಾಕ್. ರೈಟ್? ನೀವೇನಾದರೂ ಕೊಟ್ಟಿದ್ರೆ ವಾಪಸ್ ಈ ಥರ ಕೇಳಿ, ಪೊಲೈಟ್ ಆಗಿರುತ್ತೆ. ಡಿಡ್ ಯು ಗೆಟ್ ಯುವರ್ ಮನಿ ಬ್ಯಾಕ್? ನಿನಗೆ ನಿನ್ನ ದುಡ್ಡು ವಾಪಸ್ ಸಿಗ್ತಾ? ವಾಟ್ ಆರ್ ಯು ಗೋಯಿಂಗ್ ಟು ಡೂ ಟು ಗೆಟ್ ಯುವರ್ ಮನಿ ಬ್ಯಾಕ್? ಆ್ಯಂಡ್ ಈಗ ನೋಡಿ, ಐ ಸ್ಮೈಲ್ಡ್ ಆ್ಯಂಡ್ ಶಿ ಸ್ಮೈಲ್ಡ್ ಬ್ಯಾಕ್. ಅಂದರೆ ನಾನು ಸ್ಮೈಲ್ ಮಾಡಿದೆ, ಸೊ ಇನ್ ರಿಟರ್ನ್ ಶಿ ಸ್ಮೈಲ್ಡ್ ಬ್ಯಾಕ್ ಅಟ್ ಮೀ. ಇಫ್ ಯು ಹಿಟ್ ಮೀ ಐ ವಿಲ್ ಹಿಟ್ ಯು ಬ್ಯಾಕ್. ನೀವು ಹೊಡೆದ್ರೆ ನಾನು ತಿರುಗಿ ಹೊಡಿತೀನಿ, ಈ ಥರ ಹೇಳಬೇಕು. ಐ ವೇವ್ಡ್ ಅಟ್ ಹಿಮ್ ಬಟ್ ಹಿ ಡಿಡೆಂಟ್ ವೇವ್ ಬ್ಯಾಕ್. ಅಂದರೆ ನೀವು ಕೈ ಬೀಸಿ ಹಲೋ ಅಂತಿರಲ್ಲ, ಐ ವೇವ್ಡ್ ಅಟ್ ಹಿಮ್ ಬಟ್ ಹಿ ಡಿಡೆಂಟ್ ವೇವ್ ಬ್ಯಾಕ್. ವಾಟ್ ಎವರ್ ದೇ ಮೇ ಸೇ, ಯು ಡೋಂಟ್ ಫೈಟ್ ಬ್ಯಾಕ್. ಅವ್ರೇನಾದರೂ ಹೇಳ್ಬೋದು, ಅವ್ರೇನಾದ್ರು ಜಗಳ ಮಾಡಿದ್ರೂ ಕೂಡ ನೀನು ತಿರುಗಿ ಜಗಳ ಮಾಡಬೇಡ, ನೀನು ತಿರುಗಿ ಏನೂ ಹೇಳಬೇಡ. ಯು ಡೋಂಟ್ ಫೈಟ್ ಬ್ಯಾಕ್. ವೆನ್ ದಿ ಸ್ಕೋಲ್ಡೆಡ್ ಹಿಮ್ ಹಿ ಶುಡ್ ಹ್ಯಾವ್ ಆನ್ಸರ್ಡ್ ಬ್ಯಾಕ್. ಅವ್ರು ಬೈದಾಗ ಈ ಶುಡ್ ಹ್ಯಾವ್ ಆನ್ಸರ್ಡ್ ಬ್ಯಾಕ್. ಅವ್ನು ತಿರುಗಿ ಆನ್ಸರ್ ಮಾಡಬೇಕಾಗಿತ್ತು. ರೈಟ್? ಗೊತ್ತಾಯ್ತಲ್ಲ? ಸೊ ಎಲ್ಲದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ ಆ್ಯಂಡ್ ಓದೋದು ಪ್ರಾಕ್ಟೀಸ್ ಮಾಡಿ. ಜಸ್ಟ್ ನೀವು ಈ ಬರ್ದಿರೋ ಸೆಂಟೆನ್ಸ್ಗಳನ್ನ ಓದೋದು ಪ್ರಾಕ್ಟೀಸ್ ಮಾಡಿದ್ರೇನೆ ಸಾಕು, ನೀವೆಷ್ಟೋ ಬೆಟರ್ ಆಗ್ತೀರಾ ಮೊದಲಿಗಿಂತ.
ರೈಟ್. ಆಮೇಲೆ ಆ ಸೆಂಟೆನ್ಸ್ಗಳು ನೆನ್ಪು ಬಂದೇ ಬರುತ್ತೆ ನಿಮಗೆ ಮಾತಾಡೋವಾಗ. ಸೊ ಅಷ್ಟು ಮಾಡಿ ನೀವು ಹಾಕ್ಬೋದಾದಂಥ ಮಿನಿಮಮ್ ಎಫರ್ಟ್ ಇದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಪ್ಲೀಸ್ ಶೇರ್ ಮಾಡಿ. ಥ್ಯಾಂಕ್ ಯು.